I am Pooja. Welcome to Commerce Minds YouTube ಚಾನಲ್. ಎಸ್ಟರ್ಡೇ ಕ್ಲಾಸಲ್ಲಿ ನಾನು ನಿಮಗೆ ಒಂದು UGC ನೆಟ್ ಒಂದು ಎಲಿಜಿಬಿಲಿಟಿ ಆಗಿರ್ಬೋದು, ಒಂದು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಒಂದು ಸಿಲೆಬಸ್ ಓವರ್ ವ್ಯೂ ಆಗಿರ್ಬೋದು, ಅಥವಾ ಮಾರ್ಕಿಂಗ್ ಸ್ಕೀಮ್, ಕಟ್ ಆಫ್ ಯಾವ ಥರ ಇರುತ್ತೆ, ಮತ್ತೆ ನಿಮ್ಮ ಆಫ್ಟರ್ UGC ನೆಟ್ಟನ್ನು ನೀವು ಕ್ಲಿಯರ್ ಮಾಡಿದ್ರೆ ನಿಮ್ಮ ಕೆರಿಯರ್ ಆಪರ್ಚುನಿಟಿ ಯಾವ ಥರ ಇರುತ್ತೆ, ಮತ್ತೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಯಾವ ಥರ ನೀವು ಪ್ರಿಪರೇಷನ್ನ ನಡೆಸಬೇಕು, ಯಾವ ಒಂದು ಮೋಡಲ್ಲಿ ಎಕ್ಸಾಮ್ ನಡೆಯುತ್ತೆ, ಸೊ ಅದು CBT ಮೋಡಲ್ಲಿ ನಡೆಯುತ್ತೆ, ಮತ್ತೆ KSETಗೂ UGC ನೆಟ್ಗೂ ಏನು ಡಿಫ್ರೆನ್ಸ್ ಇದೆ ಮೇಜರ್ ಆಗಿ. ಸೊ ಇಷ್ಟನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ UGC ನೆಟ್ ಸಿಲೆಬಸ್ ಅಂತ ಒಂದು ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಸಿಲೆಬಸ್ ಅಲ್ಲಿ ಏನೇನಿದೆ ಅಂತ. ಸೊ ನಿಮ್ಗೆ ಎಕ್ಸ್ಪೆಷಲಿ ಬಂದು UGC ನೆಟ್ ಅಲ್ಲಿ ಸೊ 2 ಪೇಪರ್ ಬರುತ್ತೆ. ಸೊ 2 ಪೇಪರ್ ಅಲ್ಲಿ ನಿಮ್ಗೆ ಸೊ ಫಸ್ಟ್ ಪೇಪರ್ ಬಂದು ಕಂಪ್ಲೀಟ್ ಜನರಲ್ ಪೇಪರ್ ಬಗ್ಗೆ ಇರುತ್ತೆ. ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ. ಸೊ ಇದು ಕಂಪಲ್ಸರಿ ಪೇಪರ್ ಆಗಿರುತ್ತೆ, ಅಂದ್ರೆ ಎಲ್ಲರೂ ಕೂಡ ಕಂಪಲ್ಸರಿ ಆಗಿ ಅಟೆಂಡ್ ಮಾಡಲೇಬೇಕು. ಸೊ ನಿಮ್ದು ಮೇಜರ್ ಸಬ್ಜೆಕ್ಟ್ ಯಾವುದೇ ಇರಲಿ, ನೀವು ಕಾಮರ್ಸ್ ಆಗಿರಿ ಅಥವಾ ಜಿಯೋಗ್ರಫಿ ಆಗಿರಿ, ಹಿಸ್ಟ್ರಿ ಆಗಿರಿ, ಪೊಲಿಟಿಕಲ್ ಸೈನ್ಸ್ ಆಗಿರಿ, ಸೊ ನೀವು ಯಾವುದೇ ಆಗಿದ್ರು ಕೂಡ ಸ್ಪೆಸಿಫಿಕ್ ಪೇಪರ್, ಈ ಜನರಲ್ ಪೇಪರ್ ಅಂತ ಬಂದಾಗ ಪೇಪರ್ 1 ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕು. ಇನ್ ದ ಕೇಸ್ ಆಫ್ ಪೇಪರ್ 2 ಅಂತ ಬಂದಾಗ ನಿಮ್ದು ಸ್ಪೆಸಿಫಿಕ್ ಪೇಪರ್ ಇದು, ಅಂದ್ರೆ ನೀವು ಮಾಸ್ಟರ್ ಡಿಗ್ರಿನ ಯಾವ ಸಬ್ಜೆಕ್ಟ್ ಮೇಲೆ ಮಾಡಿದೀರಾ, ಸೊ ನೀವು ಮಾಸ್ಟರ್ಸ್ನ ಯಾವ್ದ್ರ ಮೇಲೆ ಮಾಡಿದ್ದೀರಾ ಆ ಒಂದು ಕ್ರೈಟೀರಿಯಾ ಮೇಲೆ, ಆ ಒಂದು ಎಲಿಜಿಬಿಲಿಟಿ ಮೇಲೆ ನೀವು ಈ ಒಂದು ಪೇಪರ್ ಡಿಸೈಡ್ ಆಗುತ್ತೆ. ಸೊ ಇನ್ ಕೇಸ್ ನೀವು MCOM ಮಾಡಿದ್ರೆ ನಿಮ್ ಕಾಮರ್ಸ್, MBA ಮಾಡಿದ್ರೆ ಮ್ಯಾನೇಜ್ಮೆಂಟ್, ಸೊ ನೀವು MSc ಮಾಡಿದ್ರೆ ಅದ್ರಲ್ಲಿ MSc ನೀವು ಯಾವ್ದು ಮಾಡಿದ್ದೀರಾ, ಮ್ಯಾಥಮೆಟಿಕ್ಸ್ ಮಾಡಿದ್ದೀರಾ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದೀರಾ, ಬಯಾಲಜಿ ಮಾಡಿದ್ದೀರಾ, ಸೊ ಜಿಯೋಗ್ರಫಿ ಮಾಡಿದ್ದೀರಾ, MA ಮಾಡಿ ಜಿಯೋಗ್ರಫಿ ಮಾಡಿದ್ದೀರಾ, MA ಇಂಗ್ಲಿಷ್ ಮಾಡಿದ್ದೀರಾ, ಸೊ ಯಾವ್ದು ಮಾಡಿದ್ದೀರಾ ಮಾಸ್ಟರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ UGC ನೆಟ್ ಅಂತ ಬಂದಾಗ ನಿಮ್ಗೆ ಎರಡು ಪೇಪರ್ ಇರುತ್ತೆ. ಸೊ ಪೇಪರ್ 1 ಬಂದು ಜನರಲ್ ಪೇಪರ್ ಇರುತ್ತೆ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ. ಸೊ ಕಂಪಲ್ಸರಿ, ಸೊ ಯಾವುದೇ ನೀವು ಸಬ್ಜೆಕ್ಟ್ ಓದಿದ್ರು ಮಾಸ್ಟರ್ಸ್ ಅಲ್ಲಿ ಈ ಒಂದು ಪೇಪರ್ 1 ಸೇಮೇ ಇರುತ್ತೆ. ಸೊ ಪೇಪರ್ 2 ಅಂತ ಬಂದಾಗ ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಸೊ ನೆಕ್ಸ್ಟ್, ಸೊ ಏನೆಲ್ಲ ಸಿಲೆಬಸ್ ಇದೆ, ಎಕ್ಸ್ಪೆಷಲಿ ನಾನು ಇವತ್ತು ಪೇಪರ್ 1, ಸೊ ಪೇಪರ್ 1 ಅಲ್ಲಿ ಯಾವ್ದೆಲ್ಲ ಸಬ್ಜೆಕ್ಟ್ ಇದೆ ಅಂತ ಮಾತ್ರ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಪೆಸಿಫಿಕ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನನ್ನ ಸ್ಪೆಸಿಫಿಕ್ ಪೇಪರ್ ಬಂದು ಕಾಮರ್ಸ್. ಸೊ ಕಾಮರ್ಸ್ ಅನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪೇಪರ್ 1 ಅಂತ ಬಂದಾಗ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಟೀಚಿಂಗ್ ಮತ್ತೆ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಬರುವಂತದ್ದು. ಸೊ ಯಾವ್ದೆಲ್ಲ ಬರುತ್ತೆ ನೋಡಿ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಇದ್ರ ಬಗ್ಗೆ. ಸೊ 10 ಯೂನಿಟ್ಸ್ ಬರುತ್ತೆ. ಸೊ ಯಾವ್ದು ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, comprehension, communication, mathematical reasoning and aptitude, logical reasoning, data interpretation, ICT, people development and environment, and higher education system. So ಈ ತರ 10 ಸಬ್ಜೆಕ್ಟ್ಸ್ ಬರುತ್ತೆ ಇನ್ ದ ಕೇಸ್ ಆಫ್ ಪೇಪರ್ 1. ಸೊ 10 ಯೂನಿಟ್ಸ್ ನಿಮಗೆ ಪೇಪರ್ 1 ಅಲ್ಲಿ ಕವರ್ ಆಗುವಂಥದ್ದು. ಸೊ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಯೂನಿಟ್ ಬಂದು ಟೀಚಿಂಗ್ ಆಪ್ಟಿಟ್ಯೂಡ್, ರೈಟ್. ಸೊ ನೋಡಿ, ಟೀಚಿಂಗ್ ಫಸ್ಟ್ ಪೇಪರ್ ಅಲ್ಲಿ ಫಸ್ಟ್ ಯೂನಿಟ್ ಬಂದು ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಇಲ್ಲಿ ಯಾವ ತರ ನಿಮ್ಗೆ ಸಿಲೆಬಸ್ ಕೊಟ್ಟಿದ್ದಾರೆ ಅಂತಂದ್ರೆ NET ಅಂಡ್ KSET ಎರಡು ಕೂಡ ಸಿಲೆಬಸ್ ಸೇಮೇ ಇರುತ್ತೆ. ಸೊ ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ, ಸಿಲೆಬಸ್ ಇರುತ್ತೆ. ಬಟ್ ಸ್ವಲ್ಪ ಕ್ವಶನ್ಸ್ ಅಂತ ಬಂದಾಗ UGC ನೆಟ್ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಕಂಪೇರ್ ಟು KSET ಸ್ವಲ್ಪ ಈಸಿ ಇರುತ್ತೆ. ಅದು ಬಿಟ್ರೆ ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಬಂದಾಗ ನೋಡಿ, ಅಲ್ಲಿ ಟೀಚಿಂಗ್ ಅಂದ್ರೆ ಏನು, ಟೀಚಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಬರುತ್ತೆ. ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ಸು, ಸೊ ಅಲ್ಲೆಲ್ಲ ಯಾವ್ದೆಲ್ಲ ಆಬ್ಜೆಕ್ಟಿವ್ಸ್ ಇದೆ ಟೀಚಿಂಗ್ ಅಲ್ಲಿ, ಒಂದು ನಾಲೆಜ್ ಅನ್ನ ಕೊಡೋದಾಗಿರ್ಬೋದು ಅಥವಾ ಸ್ಕಿಲ್ ಅನ್ನ ಡೆವಲಪ್ ಮಾಡೋದಾಗಿರ್ಬೋದು, ಒಂದು ಆಟಿಟ್ಯೂಡ್ ಅನ್ನ ಸ್ಟೂಡೆಂಟ್ಸ್ ಅಲ್ಲಿ ಬಿಲ್ಡ್ ಮಾಡೋದಾಗಿರ್ಬೋದು, ಅವರಲ್ಲಿ ವ್ಯಾಲ್ಯೂಸ್ ಅನ್ನ ಆ್ಯಡ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ. ಸೊ ಇನ್ನೂ ತುಂಬಾ ಬರುತ್ತೆ, ನಾನು ಜಸ್ಟ್ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಒಂದೊಂದಾಗಿ ಸಬ್ಜೆಕ್ಟ್ ಅನ್ನ ನಾವು ಲೇಟರ್ ಆನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆವೆಲ್ ಆಫ್ ಟೀಚಿಂಗ್ ಅಂತ ಬರುತ್ತೆ. ಸೊ ಯಾವ್ದೆಲ್ಲ ಲೆವೆಲ್ ಇದೆ ಟೀಚಿಂಗ್ ಅಲ್ಲಿ ಅಂತಂದ್ರೆ, ಮೆಮೊರಿ ಲೆವೆಲ್ ಅಂತ ಬರುತ್ತೆ ನಿಮ್ಗೆ. ಸೊ ಅದನ್ನೇ ನಾವು ರೂಟ್ ಲರ್ನಿಂಗ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಬರುತ್ತೆ. ಅಂತಂದ್ರೆ ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಅನ್ನ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಅಲ್ಲಿ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವಂಥದ್ದು. ಸೊ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೀವಿ. ರಿಫ್ಲೆಕ್ಟಿವ್ ಲೆವೆಲ್ ಅಂತ ಬರುತ್ತೆ, ಅಂದ್ರೆ ಹೈಯರ್ ಆರ್ಡರ್ ಆಫ್ ಥಿಂಕಿಂಗ್ ಅಂತ. ಅಂತಂದ್ರೆ ಒಂದು ಸೋಷಿಯಲ್ ಇಶ್ಯೂಸ್ ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ಒಂದು ಸೋಷಿಯಲ್ ಇಶ್ಯೂಸ್ ಅಂತ ತಗೊಂಡ್ರೆ ಅದನ್ನ ಅನಾಲಿಟಿಕಲಿ
ಥಿಂಕ್ ಮಾಡುವಂಥದ್ದು ಅದನ್ನ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಕರೀತಾರೆ. ಸೊ ರಿಫ್ಲೆಕ್ಟಿವ್ ಲೆವೆಲ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಅನಾಲಿಟಿಕಲ್ ಅನಲೈಸಿಂಗ್ ಎ ಸೋಷಿಯಲ್ ಇಶ್ಯೂಸ್. ಸೊ ಸೋಷಿಯಲ್ ಇಶ್ಯೂಸ್ ಅನ್ನ ಅನಲೈಸ್ ಮಾಡುವಂಥದ್ದು. ಸೊ ರಿಫ್ಲೆಕ್ಟಿವ್ ಮೆಮೊರಿ ಲೆವೆಲ್ ಅಂತಂದ್ರೆ ಅದು ಒಂಥರ ರೂಟ್ ಲರ್ನಿಂಗ್ ಆಗಿರುತ್ತೆ. ಒಂದು ಫಾರ್ಮುಲಾಸ್ ನ ಲರ್ನ್ ಮಾಡೋದಾಗಿರ್ಬೋದು. ಸೊ ಆ ತರ ರೂಟ್ ಲರ್ನಿಂಗ್ ಅಲ್ಲಿ ಬರುವಂತದ್ದು ಮೆಮೊರಿ ಲೆವೆಲ್. ಇನ್ ದ ಕೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಕ್ಸ್ಪ್ಲನೇಷನ್ಸ್ ಕಾನ್ಸೆಪ್ಟ್ಸ್ ಅನ್ನ ಎಕ್ಸ್ಪ್ಲನೇಷನ್ಸ್ ಮಾಡುವಂಥದ್ದು. ಸೊ ಯಾಕೆ ಈ ತರ ಆಗ್ತಾ ಇದೆ ಅನ್ನುವಂಥದ್ದು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಬಂದಾಗ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಬರುತ್ತೆ. ಸೊ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸೋಷಿಯಲ್ ಇಶ್ಯೂಸ್ ಅನ್ನ ಅನಲೈಸ್ ಮಾಡುವಂಥದ್ದು ಅಂದ್ರೆ ಅವ್ರಿಗೆ ಅಷ್ಟು ಒಂದು ಥಿಂಕಿಂಗ್ ಲೆವೆಲ್ ಆ ತರ ಇರಬೇಕು. ಒಂದು ಯಾವ್ದೋ ಒಂದು ಸೋಷಿಯಲ್ ಇಶ್ಯೂನ ನೀವು ಅನಲೈಸ್ ಮಾಡೋದು ಅಂದ್ರೆ ಅದು ಈಸಿ ವೇ ಅಂತೂ ಅಲ್ಲ. ಸೊ ಅದಕ್ಕೆ ಯೋಚನೆ ಏನ್ ಮಾಡ್ಬೇಕು, ತುಂಬಾ ಡೀಪ್ ಆಗಿ ಅದಕ್ಕೆ ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಸೊ ಅದನ್ನ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಲರ್ನರ್ಸ್ ಅಂತಂದ್ರೆ ಅವ್ರದ್ದು ಒಂದು ಕೋಗ್ನೇಟಿವ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತ ಬರುತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬಂದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರುತ್ತೆ. ಸೊ ಯಾವ ತರ ಅವರು ಥಿಂಕ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೋಗ್ನೇಟಿವ್, ಅಫೆಕ್ಟಿವ್ ಮತ್ತೆ ಸೈಕೋಮೀಟರ್ ಅಂತ ಬರುತ್ತೆ. ಸೊ ಕೋಗ್ನೇಟಿವ್ ಅಲ್ಲಿ ಅವ್ರು ಯಾವ ತರ ಥಿಂಕ್ ಮಾಡ್ತಾರೆ ಅಂತ, ಸೊ ಅಫೆಕ್ಟಿವ್ ಅಲ್ಲಿ ಅವ್ರ ಆಟಿಟ್ಯೂಡ್ ಯಾವ ತರ ಇದೆ ಅಂತ, ಸೈಕೋಮೀಟರ್ ಅಲ್ಲಿ ಅವರ ಸ್ಕಿಲ್ಸ್, ಕಂಪ್ಲೀಟ್ ಸ್ಕಿಲ್ಸ್ ಮೇಲೆ ಅದು ಅದನ್ನ ಫುಲ್ ಬಿಲ್ಡ್ ಆಗುತ್ತೆ. ಯಾವ ತರ ಸ್ಕಿಲ್ ಅವ್ರದಲ್ಲಿ ಬಿಲ್ಡ್ ಆಗುತ್ತೆ ಅನ್ನೋದ್ರ ಮೇಲೆ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅಡೋಲೆಸೆನ್ಸ್ ಮತ್ತೆ ಅಡಲ್ಟ್ ಲರ್ನರ್ಸ್ ಅಂತ ಬರುತ್ತೆ. ಸೊ ಅವ್ರಿಗೆ ಯಾವ ತರ ಡಿಫ್ರೆನ್ಸ್ ಇದೆ ಅಡೋಲೆಸೆನ್ಸ್ ಮತ್ತೆ ಅಡಲ್ಟ್ ಲರ್ನರ್ಸ್ಗೂ ಯಾವ ತರ ಡಿಫ್ರೆನ್ಸ್ ಇದೆ ಅದ್ರ ಮೇಲೆ ಬರುತ್ತೆ. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೇಲೆ ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಫ್ಯಾಕ್ಟರ್ ಅಫೆಕ್ಟಿಂಗ್ ಅಂತಂದ್ರೆ ಯಾವ್ದೆಲ್ಲ ಫ್ಯಾಕ್ಟರ್ ಟೀಚಿಂಗ್ ಮೇಲೆ ರಿಲೇಟೆಡ್ ಟು ಅಂತ ಬರುತ್ತೆ. ಸೊ ಟೀಚರ್ ಮೇಲೆ ಯಾವ್ದೆಲ್ಲ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ, ಲರ್ನರ್ಸ್ ಮೇಲೆ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ, ಸಪೋರ್ಟ್ ಮೆಟೀರಿಯಲ್ಸ್ ಮೇಲೆ ಯಾವ ತರ, ಹಾಗೆ ಇನ್ಸ್ಟ್ರಕ್ಷನ್ ಫೆಸಿಲಿಟೀಸ್ ಮೇಲೆ, ಲರ್ನಿಂಗ್ ಎನ್ವೈರನ್ಮೆಂಟ್ ಮೇಲೆ, ಇನ್ಸ್ಟಿಟ್ಯೂಷನ್ಸ್ ಮೇಲೆ. ಸೊ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಈ ಒಂದು ಸ್ಪೆಸಿಫಿಕ್ ಆಸ್ಪೆಕ್ಟ್ ಮೇಲೆ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಟೀಚರ್ ಮೇಲೆ, ಲರ್ನರ್ಸ್ ಮೇಲೆ, ಸಪೋರ್ಟ್ ಮೆಟೀರಿಯಲ್ಸ್ ಮೇಲೆ, ಇನ್ಸ್ಟ್ರಕ್ಷನ್ ಫೆಸಿಲಿಟೀಸ್ ಮೇಲೆ, ಇನ್ಸ್ಟಿಟ್ಯೂಷನ್ಸ್ ಮೇಲೆಲ್ಲ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೊ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂತ ಬರುತ್ತೆ. ಸೊ ಅಲ್ಲಿ ಟೀಚರ್ ಸೆಂಟರ್ ಮತ್ತೆ ಲರ್ನರ್ ಸೆಂಟರ್ಗೂ ಡಿಫ್ರೆನ್ಸ್ ಬರುತ್ತೆ. ಆಫ್ಲೈನ್ ಮತ್ತೆ ಆನ್ಲೈನ್ ಮೆಥಡ್ಸ್ಗೂ ಏನ್ ಡಿಫ್ರೆನ್ಸ್ ನೀವು ಎಲ್ಲ ನೋಡಿರ್ತೀರ. ಆಫ್ಲೈನ್ ಮೋಡ್ಗೂ ಆನ್ಲೈನ್ ಮೋಡ್ಗೂ ಏನ್ ಡಿಫ್ರೆನ್ಸ್ ಇದೆ, ಸೊ ಆ ತರ ಡಿಫ್ರೆನ್ಸ್ ಬರುತ್ತೆ. ಸೊ ಅಲ್ಲಿ ಸ್ವಯಂ ಪ್ರಭಾ ಮೂಕ್ಸ್ ಅದ್ರ ಮೇಲೆಲ್ಲ ಅದು ಯಾವಾಗ ಬಂತು, ಯಾರು ಎಸ್ಟಾಬ್ಲಿಷ್ ಮಾಡಿತ್ತು, ಸೊ ಅದು ಹೆಂಗೆ ಪ್ರೋಸೆಸ್ ಆಗ್ತಾ ಇದೆ, ಅದ್ರ ಫಂಕ್ಷನ್ಸ್ ಏನು, ಸೊ ಅದ್ರ ಆಬ್ಜೆಕ್ಟಿವ್ಸ್ ಏನು, ಸೊ ಇದ್ರ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದ್ರ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಇನ್ನೊಂದು ಟಾಪಿಕ್ ಇದೆ ನೋಡಿ. ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಟ್ರೆಡಿಷನಲ್ ಯಾವ ತರ ಇತ್ತು, ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಯಾವ ತರ ಇತ್ತು ಆಗಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಅಂತ ಬರುತ್ತೆ. ಸೊ ಮಾಡರ್ನ್ ಅಂತ ಬರುತ್ತೆ. ಸೊ ICT ಬೇಸ್ಡ್ ಅಟ್ ಪ್ರೆಸೆಂಟ್ ಈ ಒಂದು ಕಂಪ್ಯೂಟರ್ ಎರಾದಲ್ಲಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಯಾವ ತರ ಇದೆ, ಸೊ ಇದ್ರ ಮೇಲೆ ಕೂಡ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ತಾರೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಮೇಲೆ ಪ್ರತಿ ವರ್ಷನೂ ಕ್ವಶನ್ಸ್ ಬಂದೇ ಬರುತ್ತೆ. ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತಂದ್ರೆ ಫಾರ್ಮೇಟಿವ್, ಸಮೇಟಿವ್ ಅಂತ ಬರುತ್ತೆ. ಸೊ ಅಲ್ಲಿ ಅಂದ್ರೆ ಯಾವಾಗ ಶುರು ಮಾಡ್ತೀರಾ ಟೀಚಿಂಗ್ ನ ಅದು ಫಾರ್ಮೇಟಿವ್ ಅಂತ ಬರುತ್ತೆ. ಸೊ ಯಾವಾಗ ಎಂಡ್ ಮಾಡ್ತೀರಾ ಅದು ಸಮೇಟಿವ್ ಅಂತ ಬರುತ್ತೆ. ಸೊ ಅಲ್ಲಿ ಯಾವ ತರ ಫೀಡ್ಬ್ಯಾಕ್ ಗಳು ಬರುತ್ತೆ ಅದ್ರ ಮೇಲೆ ಕೂಡ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಆಗಿರ್ಬೋದು, ಮತ್ತೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಎಜುಕೇಶನ್ ಅಲ್ಲಿ ಯಾವ ತರ CBCS ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಮೇಲೆ. ಸೊ ಒಂದು ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್, ಟೀಚಿಂಗ್ ಯಾವ ತರ ಇವ್ಯಾಲ್ಯೂಯೇಟ್ ಆಗ್ತಾ ಇದೆ ಈ ಒಂದು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಲ್ಲಿ, ಇನೋವೇಷನ್ ಸಿಸ್ಟಮ್ ಅಲ್ಲಿ ಅಂತದ್ರ ಮೇಲೆ ಕೂಡ ನಿಮ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಫಸ್ಟ್ ಪೇಪರ್ ಅಲ್ಲಿ ಫಸ್ಟ್ ಯೂನಿಟ್ ಬಂದು ಟೀಚಿಂಗ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡ್ ವೆರಿ ಈಸಿ ಕಾನ್ಸೆಪ್ಟ್. ನೀವು ಅಲ್ಲಿ ಒಂದು ಪಾಯಿಂಟ್ ಅನ್ನು ಬಿಡದೇನೆ
ಸೊ ಎಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡಿದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡುವಂತ ಏರಿಯಾ ಆಗಿರುತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್. ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬಂದಾಗ, ಸೊ ದಿಸ್ ಇಸ್ ಅ ಸೆಕೆಂಡ್ ಯೂನಿಟ್ ಇನ್ ಯುವರ್ ಸಿಲೆಬಸ್. ಸೊ ಪೇಪರ್ 1 ಅಲ್ಲಿ ನಿಮ್ಮ ಒಂದು ಸೆಕೆಂಡ್ ಯೂನಿಟ್ ಆಗಿರುತ್ತೆ. ಸೊ ರಿಸರ್ಚ್ ಅಂತ ಬಂದಾಗ ರಿಸರ್ಚ್ ಮೀನಿಂಗ್ ಬರುತ್ತೆ. ಸೊ ರಿಸರ್ಚ್ ಅಂದ್ರೆ ಏನು, ಅದೊಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಗಿರುತ್ತೆ. ಒಂದು ನ್ಯೂ ನಾಲೆಜ್ ಅನ್ನ ಅಥವಾ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಗಿರುತ್ತೆ. ಸೊ ರಿಸರ್ಚ್ ಅಂದ್ರೆ ಏನು, ಅದು ಯಾವ್ದೆಲ್ಲ ಟೈಪ್ಸ್ ಇದೆ. ಸೊ ಟೈಪ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಸೊ ಅಲ್ಲಿ ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್, ಆಕ್ಷನ್ ರಿಸರ್ಚ್, ಎಕ್ಸ್ಪೆರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಅನಾಲಿಟಿಕಲ್, ಸೋ ಮೆನಿ ಟೈಪ್ಸ್ ಆಫ್ ರಿಸರ್ಚ್ ಬರುತ್ತೆ. ಸೊ ಅದನ್ನ ಇನ್ ಡೆಪ್ತ್ ಆಗಿ ಓದ್ಕೋಬೇಕಾಗುತ್ತೆ ನೀವು. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಪಾಸಿಟಿವಿಸಮ್ ಮತ್ತೆ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಅಂತ ಬರುತ್ತೆ ರಿಸರ್ಚ್ ಅಲ್ಲಿ. ಸೊ ಅದು ಕೂಡ ಅದ್ರ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಮೆಥಡ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಸೊ ಯಾವ್ದೆಲ್ಲ ಮೆಥಡ್ಸ್ ಇದೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಎಕ್ಸ್ಪೆರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಹಿಸ್ಟಾರಿಕಲ್, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ. ಸೊ ಇದ್ರ ಮೇಲೆ ಕ್ವೆಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವ ತರ ಸ್ಟೆಪ್ ಅಲ್ಲಿ ಅದು ರಿಸರ್ಚ್ ಕಂಡಕ್ಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದನ್ನ ಪ್ರಾಬ್ಲಮ್ ರೆಕಗ್ನೈಸ್ ಮಾಡೋದಾಗಿರ್ಬೋದು, ಲಿಟ್ರೇಚರ್ನ ರಿವ್ಯೂ ಮಾಡೋದಾಗಿರ್ಬೋದು. ನೀವು ಎಲ್ಲ ರಿಸರ್ಚ್ ಜಾಯ್ನ್ ಆಗಿದ್ರೆ ಗೊತ್ತಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಫಸ್ಟ್ ಪ್ರಾಬ್ಲಮ್ನ ರೆಕಗ್ನೈಸ್ ಮಾಡೋದಾಗಿರ್ಬೋದು, ಲಿಟ್ರೇಚರ್ನ ರಿವ್ಯೂ ಮಾಡೋದಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಹೈಪೋಥಿಸಿಸ್ ಮಾಡ್ತಾರೆ. ಆಮೇಲೆ ಮೆಥಡ್ಸ್, ಯಾವ ಮೆಥಡ್ಸ್ ಅಲ್ಲಿ ಡೇಟಾ ಕಲೆಕ್ಷನ್ ಮಾಡ್ತಾರೆ ನೋಡ್ತಾರೆ. ಆಮೇಲೆ ಅನಲೈಸ್ ಮಾಡ್ತಾರೆ. ಆಮೇಲೆ ಇಂಟರ್ಪ್ರಿಟ್ ಮಾಡಿ ರಿಪೋರ್ಟ್ ಅನ್ನ ಫೈಲ್ ಮಾಡ್ತಾರೆ. ಸೊ ಈ ತರ ರಿಸರ್ಚ್ ಸ್ಟೆಪ್ ಬರ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಥೀಸಿಸ್ ಅಂಡ್ ಆರ್ಟಿಕಲ್ಸ್ ರೈಟ್, ಫಾರ್ಮೆಟ್ ಅಂಡ್ ಸ್ಟೈಲ್ ಆಫ್ ರೆಫರೆನ್ಸಿಂಗ್. ಸೊ ಯಾವ್ದೆಲ್ಲ ಒಂದು ಥೀಸಿಸ್ ಮತ್ತೆ ಆರ್ಟಿಕಲ್ ರೈಟಿಂಗ್ ಇದೆ, ಅದ್ರ ಫಾರ್ಮೆಟ್ ಯಾವ ತರ ಇದೆ, ಸ್ಟೈಲ್ ಆಫ್ ರೆಫರೆನ್ಸ್ ಹೆಂಗಿದೆ. ಸೊ ಇದ್ರ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಆಫ್ ICT. ಸೊ ICT ಇದು ರಿಸರ್ಚ್ ಅಲ್ಲಿ ಯಾವ ತರ ಅಪ್ಲಿಕೇಶನ್ ಇದೆ. ಸೊ ICT ಅಂತಕ್ಕಂಥದ್ದು ರಿಸರ್ಚ್ ಅಲ್ಲಿ ಯಾವ ತರ ಎಫೆಕ್ಟ್ ಅನ್ನ ಉಂಟು ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಬಂದು ರಿಸರ್ಚ್ ಎಥಿಕ್ಸ್. ಸೊ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಅಲ್ಲಿ ಬಂದು ಒಂದು ಆನೆಸ್ಟಿ ಬಗ್ಗೆ ಆಗಿರ್ಬೋದು, ಅಥವಾ ಫ್ಯಾಲ್ಗರಿಸಮ್. ಸೊ ಅಂದ್ರೆ ಬೇರೆಯವ್ರು ಏನ್ ಮಾಡಿರ್ತಾರೆ ಆದರ್ಸು, ಸೊ ಅವ್ರನ್ನ A to Z ನೀವು ಕಾಪಿ ಮಾಡೋದು. ಸೊ ಈ ತರ ಕಾಪಿ ಮಾಡೋದನ್ನೆಲ್ಲ ಫ್ಯಾಲ್ಗರಿಸಮ್ ಅಂತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋ ತರ, ಒಂದು ಪಾರ್ಟಿಸಿಪೇಟ್ ನ ರೆಸ್ಪೆಕ್ಟ್ ಮಾಡೋ ತರ ರಿಸರ್ಚ್ ಎಥಿಕ್ಸ್ ಕೆಲವೊಂದನ್ನ ನೀವು ಫಾಲೋ ಮಾಡ್ಬೇಕಾಗಿರುತ್ತೆ ನೀವು ರಿಸರ್ಚ್ ಮಾಡಕ್ ಹೊರಟ್ರೆ. ಸೊ ಅದ್ರ ಮೇಲೆ ಕೂಡ ಬಂದಿರುತ್ತೆ. ಕಂಪ್ಲೀಟ್ ರಿಸರ್ಚ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ರಿಸರ್ಚ್ ಬಗ್ಗೆ ಇರುತ್ತೆ ಅಷ್ಟೇನೆ. ಸೊ ರಿಸರ್ಚ್ ಅಂದ್ರೆ ಏನು, ಯಾವ್ದೆಲ್ಲ ಟೈಪ್ಸ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿದೆ, ಅದ್ರ ಮೆಥಡ್ಸ್ ಯಾವ ತರ ಇದೆ, ಕ್ವಾಲಿಟೇಟಿವ್ ಮೆಥಡ್ಸ್ಗೆ ಏನ್ ಡಿಫ್ರೆನ್ಸ್ ಮೇಜರ್ ಆಗಿ, ಯಾವ ತರ ಸ್ಟೆಪ್ಸ್ ಇದೆ ರಿಸರ್ಚ್ ಅಲ್ಲಿ. ಸೊ ಆರ್ಟಿಕಲ್ಸ್ ನ ಫಾರ್ಮೆಟ್ ಮತ್ತೆ ಅದ್ರ ಥೀಸಿಸ್ ಒಂದು ಫಾರ್ಮೆಟ್ ಯಾವ ತರ ಇದೆ, ರಿಸರ್ಚ್ ಅಲ್ಲಿ ICT ಯಾವ ತರ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ, ರಿಸರ್ಚ್ ಎಥಿಕ್ಸ್ ಯಾವ ತರ ಇದೆ. ಸೊ ಅದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇದು ಕೂಡ ಫುಲ್ ಥಿಯರಿಟಿಕಲ್ ಬೇಸ್ ಇರುತ್ತೆ, ಯಾವುದೇ ಒಂದು ಪ್ರಾಕ್ಟಿಕಲ್ ಕ್ವಶನ್ಸ್ ಇರಲ್ಲ. ಸೊ ಇಷ್ಟು ನಿಮ್ಮ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಬಂದು ಕಾಂಪ್ರಹೆನ್ಷನ್, ರೈಟ್. ಸೊ ಕಾಂಪ್ರಹೆನ್ಷನ್ ಇಸ್ ನಥಿಂಗ್ ಬಟ್ ರೀಡಿಂಗ್ ಕಾಂಪ್ರಹೆನ್ಷನ್ಸ್ ಅಂತಂದ್ರೆ ನೀವೆಲ್ಲ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರ್ತೀರ. ಸೊ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ, ಆ ಪ್ಯಾಸೇಜ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ, ನೀವು ಸಾಲ್ವ್ ಮಾಡಬೇಕು. ಸಮಟೈಮ್ಸ್ ಎನಿಟಿ ತುಂಬಾ ಈಸಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸಮಟೈಮ್ಸ್ ಸ್ವಲ್ಪ ನೀವು ಅದನ್ನ ಕಂಪ್ಲೀಟ್ ನೀವು ಪ್ಯಾಸೇಜ್ ಅನ್ನ ಓದೇ ಅರ್ಥ ಮಾಡ್ಕೊಂಡೆ ಮಾಡಿದ್ರೆ ಮಾತ್ರ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಕ್ಕಾಗೋದು. ಆ ತರ ಕ್ವೆಶನ್ಸ್ ಕೂಡ ಕೊಟ್ಟಿರ್ತಾರೆ. ಕೆಲವೊಮ್ಮೆ ತುಂಬಾ ಈಸಿ ಕ್ವಶನ್ ನೋಡಿ ಅದು ಒಂದು ಪ್ಯಾರಾಗ್ರಾಫ್ ನೀವು ಪ್ಯಾಸೇಜ್ ಓದಿದ್ರೆ ಆನ್ಸರ್ ಮಾಡೋ ತರ ಕೊಟ್ಟಿರ್ತಾರೆ. ಸಮಟೈಮ್ಸ್ ಸ್ವಲ್ಪ ಡಿಫಿಕಲ್ಟ್ ಮಾಡಿರ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಈಸಿಯಾಗಿ ನೀವು ರೀಡಿಂಗ್ ಕಾಂಪ್ರಹೆನ್ಷನ್ ಮಾಡ್ಕೋಬಹುದು. ಸೊ ಇದು ಕೂಡ ನಿಮ್ಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, 5 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಪ್ರತಿ ಸತಿನೂ ಹಂಗೇನೆ 5 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಇಂಟು 2 ಮಾರ್ಕ್ಸ್ ಅಂದ್ರೆ ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ ಈಸಿಯಾಗಿ. ಸೊ ಯಾರು ಕೂಡ ಪ್ಯಾಸೇಜ್ ಅನ್ನ ಬಿಡೋದೇ ಇಲ್ಲ. ಸೊ ಯಾಕಂದ್ರೆ ನೀವು ಈಸಿಯಾಗಿ 10 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೋದು. ಸೊ ನೀವು ಈಸಿಯಾಗಿ ಸ್ಕೋರ್ ಮಾಡುವಂತ ಏರಿಯಾ ಯಾವುದು ಅಂತಂದ್ರೆ ಒಂದು ರೀಡಿಂಗ್ ಕಾಂಪ್ರಹೆನ್ಷನ್ಸ್. ಸೊ ನೀವು ಫಾಸ್ಟ್ ಆಗಿ ಅದನ್ನ ರೀಡ್ ಮಾಡೋದು ನಿಮಗೆ ಗೊತ್ತಿರಬೇಕು. ಸೊ ನೀವು ಯಾವಾಗ ಫಾಸ್ಟ್ ಆಗಿ ರೀಡ್ ಮಾಡಿ ಅರ್ಥ ಮಾಡ್ಕೊಂಡು ಅದನ್ನ ರೀಡ್ ಮಾಡ್ತೀರಾ, ಅವಾಗ ಅವ್ರು ಯಾವ್ದೇ 5 ಕ್ವೆಶನ್ಸ್ ಕೊಟ್ಟಿದ್ರು ಅದನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಅಂತ ಬಂದಾಗ ಕಮ್ಯುನಿಕೇಶನ್ಸ್ ಅಂದ್ರೆ ಏನು, ಸೊ ಅದರ ಒಂದು ಮೀನಿಂಗ್ ಬರುತ್ತೆ, ಒಂದು ಟೈಪ್ಸ್ ಬರುತ್ತೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ.
ಸೊ ಆಮೇಲೆ ಅದ್ರದ್ದು ಒಂದು ಪ್ರೋಸೆಸ್ ಕೂಡ ಬರುತ್ತೆ. ಪ್ರೋಸೆಸ್ ಅಲ್ಲಿ ಯಾವ ತರ ಮೆಸೇಜ್ ಸೆಂಡ್ ಆಗುತ್ತೆ ಅಂದ್ರೆ ಫಸ್ಟ್ ಸೆಂಡರ್ ಇಂದ ಮೆಸೇಜ್ ಆಗುತ್ತೆ, ಮೆಸೇಜ್ ಇಂದ ಮೀಡಿಯಂ ಆಗಿ ಹೋಗುತ್ತೆ, ಮೀಡಿಯಂ ಇಂದ ರಿಸೀವರ್ ಹೋಗಿ ಕೊನೆಗೆ ಅದು ಫೀಡ್‌ಬ್ಯಾಕ್ ಆಗುತ್ತೆ. ಸೊ ಯಾವ ತರ ಕಮ್ಯುನಿಕೇಟ್ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ ನಿಮ್ಗೆ ಕ್ವೆಶ್ಚನ್ಸ್ ಅನ್ನ ಕೇಳ್ತಾರೆ. ಸೊ ಟೈಪ್ಸ್ ಅಂತ ಬಂದಾಗ ವರ್ಬಲ್ ಆಗಿರ್ಬೋದು, ನಾನ್ ವರ್ಬಲ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು, ಫಾರ್ಮಲ್ ಕಮ್ಯುನಿಕೇಶನ್ ಅಂದ್ರೆ ಅಫಿಷಿಯಲ್ ಆಗಿ ಮಾತಾಡುವಂಥದ್ದು, ಇನ್ಫಾರ್ಮಲ್ ಅಂದ್ರೆ ಕ್ಯಾಶುವಲ್ ಆಗಿ ಮಾತಾಡುವಂಥದ್ದು. ಸೊ ಇದ್ರ ಮೇಲೆಲ್ಲ ಕೂಡ ನಿಮ್ಗೆ ಕ್ವೆಶ್ಚನ್ಸ್ ಅನ್ನ ಕೇಳ್ತಾರೆ. ಸೊ ವರ್ಬಲ್ ಅಂಡ್ ನಾನ್ ವರ್ಬಲ್ ಮತ್ತೆ ಇಂಟರ್ ಕಲ್ಚರ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ಸ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್ಸ್ ಯಾವ ತರ ಇರುತ್ತೆ, ಸೊ ಅದ್ರ ಮೇಲೆ ಕೂಡ ಕ್ವೆಶ್ಚನ್ಸ್ ಕೇಳಿದರೆ ತುಂಬಾ ಈಸಿಯೆಸ್ಟ್ ಒಂದು ಸಿಲೆಬಸ್ ಇರುವಂತದ್ದು. ಆರಾಮಾಗಿ ನೀವು ಒಂದ್ಸಲ ಓದಿದ್ರೇನೆ, ಒಂದ್ 2 ಸಲ ಓದಿದ್ರೇನೆ ಕಮ್ಯುನಿಕೇಶನ್ ಯಾವುದೇ ಕ್ವೆಶ್ಚನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದು ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್. ಯಾವುದೋ ಒಂದು ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿ ಹೋಗ್ತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ, ಬಟ್ ಅದಕ್ಕೆ ಯಾವುದೋ ಒಂದು ಬ್ಯಾರಿಯರ್ ಆಗ್ತಾ ಇದೆ. ಸೊ ಏನೆಲ್ಲ ಬ್ಯಾರಿಯರ್ಸ್ ಇರುತ್ತೆ ಅಂದ್ರೆ ಒಂದು ನಾಯ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಇವಾಗ ನಾನು ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅಲ್ಲಿ ಈ ವಿಡಿಯೋ ನೋಡೋರಿಗೆ ಕನ್ನಡ ಬರ್ತಾ ಇಲ್ಲ, ಅವ್ರಿಗೆ ಹಿಂದಿ ಮಾತ್ರ ಬರ್ತಾ ಇರೋದು ಅಂತಂದ್ರೆ ಇದು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಆಗುತ್ತೆ. ಸೊ ನನ್ನ ಕಮ್ಯುನಿಕೇಶನ್ ನಿಮ್ಗೆ ರೀಚ್ ಆಗ್ತಾ ಇಲ್ಲ, ಯಾಕೆ ಅಂತಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ಸ್. ಸೊ ಮತ್ತೆ ಎಮೋಷನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಇಶ್ಯೂಸ್. ನಾನು ಆನ್ಲೈನ್ ಅಲ್ಲಿ ಮಾಡ್ತಿರ್ತೀನಿ, ನಿಮ್ಮ ಹತ್ರ ಇಂಟರ್ನೆಟ್ ಒಂದು ಫೆಸಿಲಿಟೀಸ್ ಇಲ್ಲದೆ ಅದು ಬ್ಯಾರಿಯರ್ಸ್ ಆಗ್ಬೋದು, ನಿಮ್ಗೆ ಟೆಕ್ನಿಕಲ್ ಇಶ್ಯೂಸ್ ಆಗ್ಬೋದು. ಸೊ ಅಥವಾ ನೆಟ್ವರ್ಕ್ ಕರೆಕ್ಟ್ ಆಗಿ ಸಿಗದೇನೆ ನಿಮ್ಗೆ ಬ್ಯಾರಿಯರ್ ಆಗ್ಬೋದು. ಸೊ ದಿಸ್ ಆರ್ ಆಲ್ ದ ಕಮ್ಸ್ ಅಂಡರ್ ದ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ಸ್. ಸೊ ನೆಕ್ಸ್ಟ್ ಮಾಸ್ ಮೀಡಿಯಾ ಅಂಡ್ ಸೊಸೈಟೀಸ್ ಬಗ್ಗೆ ಕೂಡ ನಿಮ್ಗೆ ಕ್ವೆಶ್ಚನ್ಸ್ ಅನ್ನ ರೈಸ್ ಮಾಡ್ತಾರೆ. ಸೊ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್. ಸೊ ಇದೆಲ್ಲ ತುಂಬಾ ಈಸಿಯೆಸ್ಟ್ ಟಾಪಿಕ್ಸ್. ಸೊ ನೀವು ಒಂದ್ 2 ಸಲ ಬುಕ್ ಅನ್ನ KVS ಮದನ್ ಬುಕ್ ನ ರೆಫರ್ ಮಾಡಿದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ವಿತ್ ಚಾರ್ಟ್ ಎಕ್ಸ್ಪ್ಲನೇಷನ್ಸ್ ಅನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಚಾರ್ಟ್ ಮಾಡ್ಕೊಂಡು ನೀವೇ ನೋಟ್ಸ್ ಅನ್ನ ಮಾಡ್ಕೊಂಡು ನೆನ್ಪಿಟ್ಕೊಳ್ತಾ ಹೋದ್ರೆ ಅದು ಈಸಿ ಇರುತ್ತೆ. ಸೊ ನನ್ನ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಟಾಪಿಕ್ ಅನ್ನು ತಗೊಂಡು ಒಂದು ಸಿಲೆಬಸ್ ಅಲ್ಲಿ ಇರುವಂತ ಪ್ರತಿಯೊಂದು ಟಾಪಿಕ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಅವಾಗ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಮ್ಯಾಥಮೆಟಿಕಲ್ ರೀಸನಿಂಗ್. ಸೊ ಮ್ಯಾಥಮೆಟಿಕಲ್ ರೀಸನಿಂಗ್ ಅಲ್ಲಿ ನೋಡಿ ಟೈಪ್ಸ್ ಆಫ್ ರೀಸನ್, ಇದೆಲ್ಲ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕೇಳೋದು ಮ್ಯಾಥಮೆಟಿಕಲ್ ಅಲ್ಲಿ. ಸೊ ಕಮ್ಯುನಿಕೇಶನ್ಸ್ ಅಂತ ಬಂದ್ರೆ ಇದು ಕೂಡ ಫುಲ್ ಥಿಯರಿಟಿಕಲ್ ಬೇಸೇ ಆಗಿರುತ್ತೆ, ಥಿಯರಿಟಿಕಲ್ ಬೇಸೇ. ಸೊ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಂತ ಬಂದ್ರೆ ಕಂಪ್ಲೀಟ್ ಆಗಿ ಅದು ಒಂದು ಪ್ರಾಕ್ಟಿಕಲ್ ಬೇಸ್ ಆಗಿರುತ್ತೆ, ರೈಟ್. ಸೊ ಟೈಪ್ಸ್ ಆಫ್ ರೀಸನಿಂಗ್ ಆಗಿರ್ಬೋದು, ನಂಬರ್ ಸೀರೀಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಲೆಟರ್ ಸೀರೀಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಆ ಒಂದು ರಿಲೇಶನ್ಶಿಪ್ಸ್ ಮೇಲೆ, ಸಿಲಾಲಿಸಮ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೋಡಿ ಟೈಮ್, ಡಿಸ್ಟೆನ್ಸ್, ರೇಷಿಯೋ, ಪ್ರಪೋರ್ಷನ್ಸ್, ಪರ್ಸೆಂಟೇಜು, ಪ್ರಾಫಿಟ್. ಸೊ ಇದೆಲ್ಲ ಪ್ರಾಕ್ಟಿಕಲ್ ಕ್ವಶನ್ಸ್. ಇಂಟ್ರೆಸ್ಟ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಮತ್ತೆ ಡಿಸ್ಕೌಂಟಿಂಗ್, ಆವರೇಜಸ್, ಬ್ಲಡ್ ರಿಲೇಷನ್ಸ್, ಪಜಲ್ಸ್, ಮತ್ತೆ ಪ್ರಾಫಿಟ್ ಅಂಡ್ ಲಾಸು. ಸೊ ಎಲ್ಲದ್ರ ಮೇಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನೀವು ಇದನ್ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ನೀವು ಡೈಲಿ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಸೊ ಪ್ರಾಕ್ಟೀಸ್ ಡೈಲಿ. ಸೊ ಡೈಲಿ ನೀವು 5 ಕ್ವಶನ್ಸ್ ಅನ್ನ ಅಂತಂದ್ರೆ NET ಇದುವರೆಗೆ ಏನ್ ಕ್ವಶನ್ಸ್ ಅನ್ನ ಕೇಳಿದೆ, ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಬಂದಾಗ, ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಬಂದಾಗ ನಿಮ್ಗೆ ಸಾಕಷ್ಟು ಕ್ವಶನ್ಸ್ ಗಳು ಸಿಗುತ್ತೆ. ಯಾಕಂತಂದ್ರೆ ಈ ಒಂದು ಜನರಲ್ ಪೇಪರ್ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಎಲ್ಲಾ ಮೇಜರ್ ಯಾರೆಲ್ಲ NET ಬರೀತಾರೆ ಎಲ್ಲಾ ಸಬ್ಜೆಕ್ಟ್ ಅವರು ಕೂಡ ಕಂಪಲ್ಸರಿ ಪೇಪರ್ ಆಗಿರೋದ್ರಿಂದ ಎಲ್ಲರೂ ಅಟೆಂಡ್ ಮಾಡ್ತಾರೆ. ಸೊ ನಿಮ್ಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ ತಗೊಂಡಾಗ ಸಾಕಷ್ಟು ಕ್ವಶನ್ಸ್ ಗಳು ಸಿಗುತ್ತೆ. ಯಾಕಂದ್ರೆ UGC ನೆಟ್ ಅಂತಕ್ಕಂಥದ್ದು ವರ್ಷದಲ್ಲಿ ಇಯರ್ಲಿ ಟ್ವೈಸ್ ನಡೆಸ್ತಾರೆ, ಅಂದ್ರೆ ವರ್ಷಕ್ಕೆ 2 ಸಲ ನಡೆಯುತ್ತೆ. ಅಂದ್ರೆ ಇಟ್ ಮೀನ್ಸ್ 6 ತಿಂಗಳಿಗೆ ಒಂದ್ಸಲ ಕಂಡಕ್ಟ್ ಆಗುವಂಥದ್ದು. ಸೊ ಜೂನ್ ಮತ್ತೆ ಸೆಪ್ಟೆಂಬರ್ಗೆ. ಸೊ 2 ವರ್ಷದ್ದು ವರ್ಷಕ್ಕೆ 2 ಸಲ ನಿಮ್ಗೆ ಕ್ವಶನ್ ಪೇಪರ್ ಸಿಗೋದ್ರಿಂದ ಅದರಲ್ಲೂ ತುಂಬಾ ಸಬ್ಜೆಕ್ಟ್ ಒಂದು 50-60 ಕ್ವಶನ್ಸ್ ಪೇಪರ್ಗಳು ನಿಮ್ಗೆ ಆರಾಮಾಗಿ 6 ತಿಂಗಳಿಗೆ ಒಂದ್ಸಲ ಸಿಗುತ್ತೆ. ಯಾಕಂದ್ರೆ ಅಷ್ಟು ಸಬ್ಜೆಕ್ಟ್ ಅವರು ಬರೀತಾರೆ ಎಕ್ಸಾಮ್ಸ್. ಸೊ ಅದರಿಂದ ನಿಮ್ಗೆ ತುಂಬಾ ಕ್ವಶನ್ಸ್ ಸಿಗುತ್ತೆ. ಅದೇ ಕ್ವಶನ್ಸ್ ನ ಇವಾಗ 2024, 2023 and 2022, 2021 ಈ 4 ಇಯರ್ಸ್ ನಿಮ್ ಕ್ವಶನ್ಸ್ ಅನ್ನ ಮ್ಯಾಥಮೆಟಿಕಲ್ ರೀಸನಿಂಗ್ ನ ತಗೊಂಡು ದಿನ 5 ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಬಂದ್ರೆ ಡೆಫಿನೆಟ್ ಆಗಿ ನೀವು ಆರಾಮಾಗಿ ಕ್ರ್ಯಾಕ್ ಅನ್ನ ಮಾಡ್ಬೋದು. ಸೊ ಯಾವುದೇ ಇವಾಗ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತಂದ್ರೆ ಅದೆಲ್ಲ ಸ್ವಲ್ಪ ಮ್ಯಾಥ್ಸ್ ಇರೋದ್ರಿಂದ ಕೆಲವೊಂದು MA ಮಾಡಿರೋರ್ಗೆಲ್ಲ ಸ್ವಲ್ಪ ಕಷ್ಟ, ಇಂಗ್ಲಿಷ್ ಮಾಡಿರೋರು, ಮೇಜರ್ ಕನ್ನಡ ಮಾಡಿರೋರ್ಗೆಲ್ಲ ಕಷ್ಟ ಅನಿಸ್ಬೋದು. ಬಟ್ ನೀವು ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಖಂಡಿತ ಹೇಳ್ತೀನಿ ಈಸಿಯಾಗಿ ಮಾಡುವಂಥದ್ದು. ಸೊ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಆಗಿ ಒಂದು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್.
ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರಿಮೈನಿಂಗ್ ಏನು 5 ಸಬ್ಜೆಕ್ಟ್ಸ್ ಇದೆ ಅದನ್ನೇ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ಸ್ನ ಕೊಡ್ತೀನಿ. ನಂತರ ಫುಲ್ ಇಂಟ್ರೊಡಕ್ಷನ್ ಪಾರ್ಟ್ ಮುಗಿದ ನಂತರ ಒಂದೊಂದೇ ಸಬ್ಜೆಕ್ಟನ್ನ ತಗೊಂಡು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿತ್ PYQs. ಸೊ ಎಲ್ಲ ಕೀಪ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು ಆಲ್.